ವೀರನ್ ಗೌಡ ಅವ್ರು ಇಲ್ಲೇ ಅದಾರ. ಯಾಕೋ ನನ್ನ ಮನಸ್ಸು ಹೇಳಾಕತ್ತೈತಿ ವೀರನ್ ಗೌಡ ಅವ್ರ ಕಡೆ ನನಗೆ ಯಾವುದರ ಸಹಾಯ ಸಿಗಬಹುದು ಅಂತ. ವೀರನ್ ಗೌಡ ಸರ್. ಈ ಸಾಲಿ ಸರ್ ಸುಂದ್ರ ಇಲ್ಲಿಗೆ ಯಾಕೆ ಬಂದಾನ? ಸಾಲಿದೇನಾರ ಸಮಾಚಾರ ಹೇಳಾಕ ಬಂದಿರ್ಬೇಕ. ಶಾರಿ ಶಾರಿ ನನಗ ಯಾಕೋ ಮನಸ್ಸು ಸರಿ ಇಲ್ಲ. ಒಮ್ಮೊಮ್ಮೆ ಸತ್ ಹೋಗ್ಲೇನ ಅನ್ನಷ್ಟು ಬೇಜಾರಾಗಿರ್ತತಿ. ನಿನಗ 3ನೇ ಮದ್ವಿ ಮಾಡ್ಕೊಳಕತ್ತಾನ ಅನ್ನೋದು ಅಷ್ಟ ಕಾಣಿಸ್ತತಿ. ಆದ್ರ ನನ್ನ ಮನಸ್ಸಿನಾಗ ಏನ್ ಕೋಲಾಹಲ ಆಗೈತೆ ಅನ್ನೋದು ನನಗ್ ಮಾತ್ರ ಗುರ್ತು. ನೋಡ, ಆ ಸರ್ ಬರಾಕತ್ತಾರಲ್ಲ, ಅವ್ರು ಬಂದು ನನ್ ಏನಾರ ಕೇಳಿದ್ರ, ಇಲ್ಲ ಅವರು ಅರ್ಜೆಂಟಾಗಿ ಬೇರೆ ಊರಿಗೆ ಹೋಗ್ಬೇಕಾಗಿತ್ತ, ನಿಮ್ಗ ಮತ್ತೊಂದಿನ ಬೆಟ್ಟ ಆಗ್ತಾರ ಅಂತ ಹೇಳಿ ಇಲ್ಲಿಂದ ಕಳಿಸಿಬಿಡು. ವೀರನ್ಗೌಡ, ನನಗ ಕ್ಷಮೆ ಮಾಡು. ನಿನ್ನ ಮನಸ್ಸು ನೋಸುವಂತದ್ದು ಉದ್ದೇಶ ಇರಲಿಲ್ಲ. ಶಾರಿ, ಆ ಸರ್ ಇಲ್ಲೇ ಬರಾಕತ್ತಾನ. ನಾ ಮೊದ್ಲ ಇಲ್ಲಿಂದ ತಪ್ಪಿಸ್ಕೋತೀನಿ. ಸರ್ ನಿಂತ್ಕೊಳ್ಳಿ, ನಾನು ಸುಂದರ್ ಸರ್. ಎಲ್ಲಿ ಹೊಂಟ್ರಿ? ರೀ ಸರ, ತಡ್ರಿ. ಅದು ವೀರನ್ಗೌಡ ಅವರು ಬಹಳ ಅರ್ಜೆಂಟ್ ಒಂದು ಕೆಲಸ ಐತಂತ್ರಿ. ಅವರು ಹೋಗ್ಲೇಬೇಕಂತ. ಅದಕ್ಕ ನಿಮ್ಗ ಇನ್ನೊಂದಿನ ಭೇಟಿ ಆಗ್ತೀನಿ ಅಂತ ಹೇಳಿ ಹೋಗ್ಯಾರ. ಅಲ್ರಿ ಮೇಡಮ್, ನನಗ ಬಹಳ ಜರೂರಿ ಕೆಲಸ ಇತ್ರಿ. ವೀರನ್ ಗೌಡ ಅವರಿಂದ ನನಗೊಂದು ಸಹಾಯ ಆಗುದಿತ್ತು. ಒಂದು ನಿಮಿಷ ನನ್ನ ಜೊತೆ ಮಾತಾಡಿದ್ರ ನನಗ ಬಹಳ ಒಂದು ಹೆಲ್ಪ್ ಆಕಿತ್ತು. ಸುಂದರ್ ಅವ್ರೆ, ತಪ್ಪು ತಿಳ್ಕೊಬೇಡ್ರಿ. ಯಾಕೋ ವೀರನ್ಗೌಡ ಅವ್ರ ಮನಸ್ಸು ಇವತ್ತ ಸರಿ ಇಲ್ಲ. ಅದಕ್ಕ ಇಲ್ಲಂದ್ರ ಯಾವಾಗೂ ಇನ್ನೊಬ್ಬರಿಗೆ ಸಹಾಯ ಮಾಡುವುದ್ರೊಳಗ ಅವ್ರು ಯಾವತ್ತೂ ಇಲ್ಲ ಅಂದಿಲ್ಲ. ಶಾರದಾ ಅವ್ರ, ವೀರನ್ ಗೌಡ ಅವರು ಈಗ ಯಾವಾಗ ಬೆಟ್ಟಾಗ್ತಾರ? ಅದು ಅವರು ನಿಮಗ ಯಾವಾಗ ಭೇಟಾಗ್ತಾರ ಅನ್ನೋದು ನನಗೂ ಗೊತ್ತಿಲ್ಲ. ಅವರು ಊರಿಂದ ಬಂದ ತಕ್ಷಣ ಬೇಕಿದ್ರೆ ನಾ ಹೇಳ್ತೀನಿ. ನಿಮ್ ಕಡೆ ಜರೂರಿ ಕೆಲಸ ಐತಿ ಅಂತ ಸುಂದರ್ ಅವರು ಹೇಳ್ಯಾರ ಅಂತ. ಶಾರದಾ ಅವ್ರ, ವೀರನ್ ಗೌಡ ಅವ್ರ ಹತ್ರ ನನಗ ಸಹಾಯ ಸಿಗ್ತೈತಿ ಅಂತ ಬಹಳ ಖುಷಿಯಿಂದ ಬಂದಿದ್ದೆ. ಆದ್ರೆ ನನಗೆ ಈ ಥರ ನಿರಾಶೆ ಆಕೈತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಯ್ಯೋ, ಇಷ್ಟಕ್ಕೆಲ್ಲ ಯಾಕಿಷ್ಟ ಬೇಸರ ಮಾಡ್ಕೋತೀರಿ? ಇವತ್ತ ವೀರನ್ಗೌಡ ಅವರು ಎಲ್ಲೋ ಅರ್ಜೆಂಟ್ ಹೋಗೋದೈತೆ ಅಂದಾರ. ನಾಳೆ ಬರ್ರಿ, ನಾಳೆ ಬೇಕಿದ್ರೆ ನಿಮ್ಗೆ ಯಾವ್ದಾರ ಸಹಾಯ ಸಿಗಬಹುದು. ಶಾರದಾ ಅವ್ರ, ನನ್ನ ಹತ್ರ ಟೈಮ್ ಬಹಳ ಕಡಿಮೆ ಐತ್ರಿ. ಆದಷ್ಟು ಜಲ್ದಿ ನನ್ನ ಸಮಸ್ಯೆಗೆ ಪರಿಹಾರ ಹುಡುಕೋಬೇಕ. ಇರ್ಲಿ ಬಿಡ್ರಿ, ಎಲ್ಲ ದೇವ್ರ ಮೇಲೆ ಭಾರ ಹಾಕ್ತೀನಿ. ಒಂದು ನಿಮ್ಮಿಂದ ಹೆಲ್ಪ್ ಆಗ್ಬೇಕು. ಈ ಊರೊಳಗೆ ಕೆರಿ ಎಲ್ಲಿ ಬರ್ತೈತಿ ಅಂತ ಒಂಚೂರು ಹೇಳ್ರಿ. ಇವ ಏನಪ್ಪ ಒಮ್ಮಿಂದೊಮ್ಮಿಗ್ಲೆ ಕೆರಿ ಎಲ್ಲೈತಿ ಅಂತ ಕೇಳಕತ್ತಾನ. ಇವ ಏನ ಕೆರಿಗೆ ಹೋಗಿ ಹಾರಿ ಪ್ರಾಣ ಬೀಳುವಂಗ ಕಾಣಿಸ್ತತಿ. ಅಯ್ಯಯ್ಯಪ್ಪ, ಹಂಗೇನಾರ ಆದ್ರ ಮೊದ್ಲ ಹೊಲ್ದಾಗಿದ್ದಿದ್ದ ಹಾಳು ಇವ ನನ್ನ ಜೋಡಿ ಮಾತಾಡೋದನ್ನ ನೋಡ್ಯಾರ. ಹಿಂದಾಗಡೆ ತೆಲಿಗೊಂದು ಕತಿ ಕಟ್ಟಿ ಈ ಶಾರಿನ ಈ ಸರ್ನ ಕೊಂದಾಳ ಅಂತ ಒಂದು ಸ್ಟೋರಿನ ರೆಡಿ ಮಾಡ್ತಾರ. ಅಲ್ಲ, ಈಗ ಇವಂಗ ಕೆರಿ ಎಲ್ಲೈತಿ ಅಂತ ನಾ ಹೆಂಗ್ ಹೇಳಿ? ಹೇಳಿಕ್ರ ಇವ ಬಿಡಂಗಿಲ್ಲ. ಏನ್ ಮಾಡ್ಲಿ? ರೀ ಶಾರದಾ ಅವ್ರ, ಸರ, ನನಗ ಈ ಊರಾಗ ಕೆರಿ ಎಲ್ಲೈತಿ ಅಂತ ಗೊತ್ತಿಲ್ಲ ರೀ. ಹೌದಾ? ಸರಿ, ಆತ್ ಬಿಡ್ರಿ. ಹಂಗಿದ್ರ ಇಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಿ ಬರ್ತೈತೆ ಅಂತ ಗೊತ್ತೈತೇನ್ರಿ? ಇವ ಏನಪ್ಪ ಕೆರಿ ಗೊತ್ತಿಲ್ಲ ಅಂದ್ರ ಬಸ್ ಸ್ಟ್ಯಾಂಡ್ ಎಲ್ಲೈತಿ ಅಂತ ಕೇಳಾಕತ್ತಾನ. ಅಂದ ಮ್ಯಾಗ ಬರೋ ಬಸ್ ಮುಂದೆ ಹೋಗಿ ಜಿಗುದು ಸಾಯ್ಬೇಕಂತ ನಿರ್ಧಾರ ಮಾಡ್ಯಾನ. ಅಲ್ಲ, ಈಕೆ ಮಾತಿಗೊಮ್ಮೆ ಆ ಕಡೆ ಹೊಳ್ಳಿ ಯಾಕೆ ನಿಲ್ತಾಳ? ನಾನು ಅಲ್ಲಿಗೆ ಏನು ಕೇಳಿದೆ? ಬಸ್ ಸ್ಟ್ಯಾಂಡ್ ಎಲ್ಲಿ ಬರ್ತೈತಿ ಅಂತ ಕೇಳಿದೆ. ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಯಾರಿಗಾದ್ರೂ ಕೆರಿಗೆ ಹೆಂಗೆ ಹೋಗ್ಬೇಕು ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತಾರ ಅಂತ. ಬಸ್ ಸ್ಟ್ಯಾಂಡ್ ಎಲ್ಲಿ ಬರ್ತೈತಂತ ನಾನು ಹೇಳಂಗೇ ಇಲ್ಲ. ಶಾರದಾ ಅವ್ರ, ಸುಂದರ್ ಅವ್ರೆ, ಅದು ನಮ್ಮ ಊರಾಗ್ರಿ ಇಡೀ ಊರ್ ತುಂಬಾನ ಬಸ್ ಸೂತ್ ಹಾಕ್ತೈತ್ರಿ. ಅದಕ್ಕ ಇಲ್ಲೇ ಬಸ್ ಸ್ಟ್ಯಾಂಡ್, ಅಲ್ಲೇ ಬಸ್ ಸ್ಟ್ಯಾಂಡ್ ಅನ್ನೋದು ಇಲ್ಲ ಇಲ್ರಿ. ಏನ ನಿಮ್ಮ ಊರಿಗೆ ಬಸ್ ಸ್ಟ್ಯಾಂಡ್ ಇಲ್ಲ? ಹೆಂಗ್ರಿ? ಊರಿಗೊಂದು ಬಸ್ ಸ್ಟ್ಯಾಂಡ್ ಇರಾಕ ಬೇಕ. ಅಲ್ರಿ, ನಮ್ಮೂರಿಗೆ ಸರಿಯಾಗಿ ಬಸ್ ಬರೋದಿಲ್ಲ. ಇನ್ನ ಬಸ್ ಸ್ಟ್ಯಾಂಡ್ ಎಲ್ಲಿಂದ ತರ್ತೀರಿ? ಹೌದಾ? ಸರಿ, ಆತು ಬಿಡ್ರಿ. ಶಾರದಾ ಅವ್ರ, ನಾನು ಇನ್ನು ಬರ್ತೀನಿ. ಶಾರದಾ ಅವ್ರ, ನೀವು ಈ ಊರಾನವ್ರ ಅಂತ ಕೇಳಾಕತ್ತೀನಿ. ನಿಮ್ಮ ಊರಾಗ ಯಾವ್ದಾರ ಮದುವೆ ಐತೇನ್ರಿ? ನನ್ನ ಮದುವೆ ಆಗವಲ್ದು ಅಂತ ನನಗ ಹೊಟ್ಟೆಬೇನೆ ಹತ್ತಿ ಸಾಯ ಕುಂತೇನಿ. ನೀವ ಊರಾಗ ಯಾರ್ದಾರ ಮದುವೆ ಐತನ ಅಂತ
ಶಾರದಾವ್ರ ಅದು ಏನಂದ್ರೆ ಹುಡುಗಿ ಬೇರೆ ಊರೈಕ್ರಿ ಆಕಿನ ಇಲ್ಲಿ ಕರ್ಕೊಂಡು ಬಂದು ಎಂಗೇಜ್ಮೆಂಟ್ ಮಾಡತ್ತಾರ ಮತ್ತು ಮಾಡಿ 2 ದಿನಕ್ಕೆ ಮದ್ವಿನೂ ಇಟ್ಕೊಂಡಾರ್ರಿ. ಹೌದ್ರಿ, ಇಟ್ಕೊಂಡಾರ. ಏನಾತ? ಶಾರದಾವ್ರ ನನಗೆ ಒಂಚೂರು ಅವ್ರ ಮನಿದು ಅಡ್ರೆಸ್ ಬೇಕಾಗಿತ್ರಿ. ಅಲ್ಲ, ಇವ ನೋಡಿದ್ರೆ ಸಾಯಾಕ ಕೆರಿ ಕೇತಾನ, ಬಸ್ ನಿಲ್ಲೋ ಬಸ್ ಸ್ಟ್ಯಾಂಡ್ ಕೇತಾನ, ಈಗ ಮದ್ವಿ ಮನಿ ಕೇಳಕತ್ತಾನ ಅಂದ್ರ ಓ ಮದುವೆ ಆಗ್ವಲ್ದು ಅಂತ ಇವನ ತಲೆ ಕೆಟ್ಟೈತಿ. ಅದಕ್ಕ ಮದುವೀರು ಮನ್ಯಾಗ ಉರ್ಲಿ ಹಾಕೊಂಡು ಸಾಯ್ಬೇಕಂತ ನಿರ್ಧಾರ ಮಾಡಿರ್ಬೇಕ. ಸುಂದರವ್ರ, ಆ ಮದ್ವಿ ಮನಿ ನಿಮಗೆ ಯಾಕೆ ಬೇಕು? ಓ ಅದ ಅವರು ನಮಗೆ ದೂರಿಂದ ರಿಲೇಷನ್ ಆಗ್ಬೇಕು. ಅದಕ್ಕೆ ಒಂಚೂರು ಇಲ್ಲಿ ಮಟ್ಟ ಬಂದೇನಿ, ಮಾತಾಡ್ಸ್ಕೊಂಡು ಹೋದ್ರಾತು ಅಂತ ಕೇಳಿದೆ ಅಷ್ಟೆ. ಹಂಗ ಹೇಳ್ರಿ. ಮತ್ತೆ ಒಂದ್ ಕೆಲಸ ಮಾಡ್ರಿ, ನೀವು ಊರ್ ಒಳಗೆ ಹೋಗ್ತೀರಿ ನೋಡಿ ಸೀದಾ. ಹಾ, ಊರೊಳಗೆ ಹೋಗ್ತೇವಿ. ಅಲ್ಲೇ ನಿಮಗ 4 ರೋಡ್ ಸಿಗ್ತಾವ. ಹಾ, ಸರ್ಕಲ್ನ್ಯಾಗ 4 ರೋಡ್ ಅದಾವು. ಆ 4 ರಸ್ತೆ ಒಳಗ ನಿಮ್ಮ ಎಡಗಡೆ ಇರುವಂತ ರಸ್ತೆ ಹಿಡ್ಕೊಂಡು ಸೀದಾ ಹೋಗ್ರಿ. ಹಾ, ಇಲ್ಲಿಂದ ಹೋಗ್ತೀನಿ. 4 ರೋಡ್ ಇರಲ್ಲೇ ನನ್ನ ಎಡಗಡೆ ಇರುವಂಥ ರೋಡು ಹಿಡ್ಕೊಂಡು ಸೀದಾ ಹೋಗ್ತೀನಿ. ಅಲ್ಲೇ ನೋಡ್ರಿ, ಕಡೇಕೊಂದ್ ಮನಿ ಐತಿ. ಆ ಮನಿ ಮುಂದ ಹಂದ್ರ ಹಾಕಿರ್ತಾರ. ಹೌದನ್ರಿ? ಹಾ ಸುಂದರವ್ರ, ಅದ ಮನಿ ರೀ. ಶಾರದಾವ್ರೆ, ನಿಮ್ಮಿಂದ ತುಂಬಾ ಉಪಕಾರ ಆತ. ಸರಿ, ನಾನಿನ್ ಬರ್ತೀನಿ. ಆಯ್ತ್ರಿ, ಹೋಗ್ ಬರ್ರಿ. ಅಲ್ಲ, ಇವ ನೋಡಿದ್ರೆ ಸಂಪನ್ನನ್ ತರ ಕಾಣ್ತಾನ. ಇವ ಹೊಕ್ಕಿರೋ ಮನೆಯಾಗಿದ್ದವ್ರು ಎಲ್ಲಾರು ಒಂಥರ ಜಗಳ ಗಂಟ್ರು ಇದ್ದಂಗದಾರ. ಅವ್ರ ಮನಿ ಒಳಗೇನೋ ಹೊಕ್ಕನ, ಅವ್ರ ಮನೆಯಾಗಿಂದ ಹೊರಗೆ ಬರೋದು ಭಾರಿ ಕಷ್ಟನೇ ಐತಿ. ಅದನ್ನೆಲ್ಲ ತಗೊಂಡು ನನಗೇನಾಗ್ಬೇಕಾಗೈತಿ? ಅವ ಎಲ್ಲಿ ಬರ್ತೈತಿ ಅಂತ ಕೇಳಿದ, ನಾ ಹೇಳಿದೆ ಎಲ್ಲ ಅವನ ಹಣೆ ಬರಹ. ಶಾರಿ, ಸುಂದರ್ ಸರ್ ಹೋದ್ರ? ಹಾ, ಈಗ ಹೋದ್ರ. ಅಂದಂಗ ಅವ್ರು ಎದಕ್ ಬಂದಿದ್ರು? ವೀರನ್ಗೌಡ, ಆ ಸುಂದರ್ ಸರ್ ಹುಚ್ಚಿದ್ದಂಗದಾನ. ಮೊದ್ಲ ನಿಮ್ಮೂರಾಗ ಕೆರಿ ಎಲ್ಲಿ ಬರ್ತೈತಿ ಅಂದ, ಆಮೇಲೆ ಬಸ್ ಸ್ಟ್ಯಾಂಡ್ ಎಲ್ಲಿ ಬರ್ತೈತಿ ಅಂದ, ಆಮೇಲೆ ನಮ್ಮ ಊರಾಗ ಅದಾರಲ್ಲ ಅವರು ಕಡೆ ಮನಿ ಐತಲ್ಲ ಜಗಳ ಗಂಟ್ರ, ಅವ್ರ ಮನಿ ಅಡ್ರೆಸ್ ಕೇಳಿದ. ಸರಿ, ನಾನು ಹೇಳೋ ಬ್ಯಾಡು ಅನ್ಕೊಂತ ಹೇಳಿದೆ. ಅವ್ರ ಮನಿ ಒಳಗೆ ಹೋದ್ರ ಜಗಳ ಮಾಡಿ ಮೈ ಮೇಲಿನ ಅರಿವಿ ಹರಿದ ಹೊರಗ ಕಳ್ಸೋದು. ಹೋಗಿ ಹೋಗಿ ಅಂತವ್ರನ್ನ ಯಾರ ಸಂಬಂಧಿಕರು ಮಾಡ್ಕೋತಾರ. ಸುಂದರ್ ಸರ್ ಅವ್ರ ಮನಿ ಒಳಗೆ ಹೋಗೋದು ಸರ್ ಇಚ್ಚಿ, ಹೊರಗೆ ಬರೋದು ಆ ಮನೆಯವ್ರ ಇಚ್ಚಿ. ಶಾರಿ, ನೀನ ಅವ್ರ ಮನಿ ಅಡ್ರೆಸ್ ಹೇಳೋಕ್ಕಿಂತ ಮುಂಚೆ ಅವ್ರು ಹಿಂಗದಾರ, ನೀವು ಹೋಗ್ಬೇಕಂದ್ರೆ ವಿಚಾರ ಮಾಡಿ ಹೋಗ್ರಿ ಅಂತ ಹೇಳ್ಬೇಕಾಗಿತ್ತ. ಅಯ್ಯ, ಅವ್ರ ಸಂಬಂಧಿಕರ ಬಗ್ಗೆ ಅವ್ರಿಗೆಲ್ಲ ಗೊತ್ತಿರ್ತೈತಿ. ಇದನ್ನೆಲ್ಲ ನಾವ್ಯಾಕೆ ಹೇಳ್ಬೇಕು? ಶಾರಿ, ಹೊತ್ತು ಮುಳುಗಾಕತ್ತ, ನಿಮ್ಮ ಮನೆ ಹತ್ರ ಹೋಗು. ಆಯ್ತು. ಅಲ್ಲ, ಈ ಸುಂದರ್ ಸರ್ ಅವ್ರ ಮನೆಗೆ ಯಾಕೆ ಹೋದ್ರು? ಯಾಕೋ ಸುಂದರ್ ಅವ್ರಿಗೆ ಏನೋ ತೊಂದ್ರೆ ಆಕೈತಿ ಅಂತ ನನ್ನ ಮನಸ್ಸು ಹೇಳಾಕ್ ಕುಂತೈತಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕಥೆ ಬಹಳ ಚಂದ ಐತಿ. ದಯಮಾಡಿ ಯಾವ್ದೋ ಒಂದು ವಿಡಿಯೋನ ಮಿಸ್ ಮಾಡಬೇಡ್ರಿ. ವೀಕ್ಷಕರೇ, ಪ್ಲೀಸ್ ಈ ವಿಡಿಯೋಕ್ಕ ಒಂದು ಹೈಪ್ ಮಾಡ್ರಿ, ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡುವಂತವರು ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋದ ಬಗ್ಗೆ ತಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ.